ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಸಿನಿ ಕ್ವಿಜ್ ಬಾಕ್ಸ್ ಚಾನೆಲ್. ಇವತ್ತಿನ ಕ್ವಿಜ್ ಬಾಕ್ಸ್ ಚಾಲೆಂಜ್ ಬಂದು ತೋರಿಸುವ ಸೆಲೆಬ್ರಿಟಿಯ ಮೊದಲ ಡೆಬ್ಯೂ ಸಿನಿಮಾ ಯಾವುದು ಎಂದು ಗೆಸ್ ಮಾಡುವುದು. ನಿಮಗೆ 3 ಆಪ್ಷನ್ ಸಹ ಇರುತ್ತೆ. ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡಲು ಮರಿಬೇಡಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡು 2002ರಲ್ಲಿ ರಿಲೀಸ್ ಆದ ಬಿ ಸುರೇಶ ಅವರ ನಿರ್ದೇಶನದ ಟಪೋರೆ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮೊದಲ ಬಾರಿಗೆ ಪೋಷಕ ನಟರಾಗಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2010ರಲ್ಲಿ ರಿಲೀಸ್ ಆದ ಶಿವಶಂಕರ್ ಮೋಹನ್ ಅವರ ನಿರ್ದೇಶನದ ಪುಂಡ ಸಿನಿಮಾದಲ್ಲಿ ಮೇಘನಾ ರಾಜ್ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನೀನ್ ನನ್ ಲವ್ ಮಾಡ್ತಾ ಇದ್ಯಾ ತಾನೇ? ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1997ರಲ್ಲಿ ರಿಲೀಸ್ ಆದ ವಿ ಉಮಾಕಾಂತ್ ಅವರ ನಿರ್ದೇಶನದ ತಾಯವ್ವ ಸಿನಿಮಾದಲ್ಲಿ ಸುದೀಪ್ ಅವರು ಮೊದಲ ಬಾರಿಗೆ ಪೋಷಕ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಲೋ, ನನ್ನೇನು ವೆಲ್ಕಮ್ ಮಾಡೋದಿಲ್ವಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2013ರಲ್ಲಿ ರಿಲೀಸ್ ಆದ ಪವನ್ ಕುಮಾರ್ ಅವರ ನಿರ್ದೇಶನದ ಲೂಸಿಯಾ ಸಿನಿಮಾದಲ್ಲಿ ಶ್ರುತಿ ಹರಿಹರನ್ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2002ರಲ್ಲಿ ರಿಲೀಸ್ ಆದ ಪೂರಿ ಜಗನ್ನಾಥ್ ಅವರ ನಿರ್ದೇಶನದ ಅಪ್ಪು ಸಿನಿಮಾದಲ್ಲಿ ರಕ್ಷಿತಾ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಯ್, ಈಗ ಹೇಗಿದ್ದೀರಾ? ಐ ಲವ್ ಯು. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2002ರಲ್ಲಿ ರಿಲೀಸ್ ಆದ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದ ಪರ್ವ ಸಿನಿಮಾದಲ್ಲಿ ಅಮೂಲ್ಯ ಅವರು ಮೊದಲ ಬಾರಿಗೆ ಬಾಲನಟಿಯಾಗಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1971ರಲ್ಲಿ ರಿಲೀಸ್ ಆದ ಬಿ.ವಿ. ಕಾರಂತ್ ಹಾಗೂ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದ ವಂಶವೃಕ್ಷ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೊದಲ ಬಾರಿಗೆ ಪೋಷಕ ನಟನಾಗಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ.
2016ರಲ್ಲಿ ರಿಲೀಸ್ ಆದ ಮಹೇಶ್ ಬಾಬು ಅವರ ನಿರ್ದೇಶನದ ಕ್ರೇಜಿ ಬಾಯ್ ಸಿನಿಮಾದಲ್ಲಿ ಆಶಿಕಾ ರಂಗನಾಥ್ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1995ರಲ್ಲಿ ರಿಲೀಸ್ ಆದ ಎಂ.ಎಸ್. ರಾಜಶೇಖರ್ ಅವರ ನಿರ್ದೇಶನದ ಸವ್ಯಸಾಚಿ ಸಿನಿಮಾದಲ್ಲಿ ಪ್ರೇಮ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. Akhilesh, I love you. ನಿಮ್ಮ ಸಮಯ ಈಗ ಶುರುವಾಗಿದೆ. ಈ 2018ರಲ್ಲಿ ರಿಲೀಸ್ ಆದ ಕೆ.ಎಂ. ಚೈತನ್ಯ ಅವರ ನಿರ್ದೇಶನದ ಅಮ್ಮ ಐ ಲವ್ ಯು ಸಿನಿಮಾದಲ್ಲಿ ನಿಶ್ವಿಕಾ ನಾಯ್ಡು ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ವಾವ್, ಇದು ನಮ್ ರೆಸ್ಟೋರೆಂಟ್ ಅಲ್ಲಿ ಮಾಡೋ ಪಿಜ್ಜಾಕಿನ ಚೆನ್ನಾಗಿದೆ. ಈ ವಿಡಿಯೋದ ಸ್ಪೆಷಲ್ ಕ್ವಶನ್ ಏನಂದ್ರೆ, ಟ್ಯೂನ್ ಕೇಳಿ ಯಾವ ಹಾಡೆಂದು ಗೆಸ್ ಮಾಡಿ. ನಿಮ್ಮ ಉತ್ತರನ ಕಾಮೆಂಟ್ ಮಾಡಿ. ಸ್ಕ್ರೀನ್ ಮೇಲೆ ಬರ್ತಿರುವ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.